ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು TET 2025ರ ಒಂದು ಭಾಗವಾಗಿ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರ್ ಬಂದುಬಿಟ್ಟು ಲ ಸ ಅ ಮತ್ತು ಮ ಸಗಳಿಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿದ್ದು, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಬರ್ತವೆ. ನೇರವಾದ ಪ್ರಶ್ನೆಗಳು ಕೂಡ ಬರ್ಬೋದು ಅಥವಾ ಸೆಂಟೆನ್ಸ್ ಟೈಪ್ ಕ್ವಶನ್ಸ್ಗಳು ಕೂಡ ಬರ್ಬೋದು. ಆದ್ದರಿಂದ ಈ ಒಂದು ಲ ಸ ಅ ಮತ್ತು ಮ ಸ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಲು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈಸಿ ಟ್ರಿಕ್ಸನ್ನು ಯೂಸ್ ಮಾಡ್ತಾ ಹೇಳ್ತಾ ಬರ್ತೀನಿ. ದಯವಿಟ್ಟು ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು TETಗೆ ಸಂಬಂಧಿಸಿದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ TETಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನಿಮಗೆ ಅವಶ್ಯಕ ಇರುವಂಥ ಚಾಪ್ಟರ್ನ ನೋಡಿಕೊಂಡು ನೀವು ಸ್ಟಡಿ ಮಾಡ್ಬೋದು. ಈಗ ಈ ಒಂದು ವಿಷಯ ಏನಪ್ಪ ಅಂದರೆ ಲ ಸ ಅ ಮತ್ತು ಮ ಸಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಕೆಲವೊಂದಷ್ಟು ಏನು ಕೊಟ್ಟಿದ್ದಾರಪ್ಪ ಅಂದರೆ ಸಂಖ್ಯೆಗಳ ಅಪವರ್ತನಗಳನ್ನು ಕೊಟ್ಟಿದ್ದಾರೆ, ಅಂದರೆ ಫ್ಯಾಕ್ಟರೈಸೇಷನನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಫ್ಯಾಕ್ಟರೈಸೇಷನನ್ನು ಯೂಸ್ ಮಾಡಿಕೊಂಡು ಲ ಸ ಅನ್ನು ಕಂಡುಹಿಡಿಯಿರಿ. ಲ ಸ ಅಂದ್ರೇನು? ಲಘುತ್ತಮ ಸಾಮಾನ್ಯ ಅಪವರ್ತನಕ್ಕೆ ನಾವು ಲ ಸ ಅ ಅಂತೀವಿ. ಓಕೆ, ಈಗ ಕೊಟ್ಟಿರುವಂತಹ ಅಪವರ್ತನಗಳಲ್ಲಿ ನಾವು ಲ ಸ ಅನ್ನು ಹುಡುಕಬೇಕು. ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈಗ ಕೊಟ್ಟಿರುವಂಥ ಅಪವರ್ತನಗಳಲ್ಲಿ 2³ ಇದೆ, ಇಲ್ಲಿ 2⁴ ಇದೆ, ಇಲ್ಲಿ 2 ಮಾತ್ರ ಇದೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಘಾತ ಸಂಖ್ಯೆಯನ್ನು ಹೊಂದಿರುವಂಥ ಮಹತ್ತಮ ಘಾತವನ್ನು ನೋಡಬೇಕು. ಇಲ್ಲಿ 2⁴ ಅಂತಕ್ಕಂಥದ್ದು ದೊಡ್ಡದಿದೆ, ಇದನ್ನು ನಾವು ಹೊರಗಡೆ ತೆಗೆದುಕೊಳ್ಳೋಣ. 2⁴. ಅದೇ ರೀತಿಯಾಗಿ ಇಲ್ಲಿ 3 ಕೂಡ ಅಪವರ್ತನ ಇದೆ. ಇಲ್ಲಿ 3 ಇದೆ, ಇಲ್ಲಿ 3² ಇದೆ, ಈ 3³ ಇದೆ. ಹಾಗಾಗಿ ನಾವು ಹೆಚ್ಚಿನ ಮಹತ್ತಮ ಘಾತದಲ್ಲಿ ಇರುವಂಥದ್ದನ್ನು ತಗೋತಾ ಇದ್ದೀವಿ. ಹಾಗಾಗಿ 3³ ಆಯಿತು. ನೆಕ್ಸ್ಟ್ 5² ಇದೆ, ಇಲ್ಲಿ 5 ಇದೆ, ಇಲ್ಲಿ 5⁴ ಇದೆ. ಹಾಗಾಗಿ 5⁴ ಅಂತ ತಗೋತೀನಿ. ಅಂದರೆ ಹೈಯೆಸ್ಟ್ ಘಾತ ಸಂಖ್ಯೆಯನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ತೆಗೆದುಕೋತಾ ಇದ್ದೀವಿ. ನಂತರ 7 ಇದೆ, 7² ಇದೆ, ಇಲ್ಲಿ ಯಾವುದೇ ರೀತಿ 7 ಇಲ್ಲ. ಹಾಗಾಗಿ 7² ತಗೋತೀನಿ. ನಂತರ 11 ಇದೆ, 11 ಯಾವುದರಲ್ಲಿ ಕೂಡ ಒಂದರಲ್ಲಿ ಮಾತ್ರ ಇದೆ, ಒಂದೇ ಇದೆ. ಅದನ್ನು ಯಾವುದೇ ರೀತಿಯಾದ 11 ಬೇರೆ ಅಪವರ್ತನಗಳಲ್ಲಿ ಇಲ್ಲದೆ ಇರೋದರಿಂದ ನಾನು 11 ಮಾತ್ರ ತಗೋತೀನಿ. ಹಾಗಾಗಿ ಇಲ್ಲಿ ನಾವು ಮಹತ್ತಮ ಘಾತವನ್ನು ಕಲೆಕ್ಟ್ ಮಾಡಿರುವಂಥ ಆಪ್ಷನ್ ಯಾವುದಿದೆ ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ನಂಬರ್ ಸಿ